ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಪಟ್ಟಣದ ಶ್ರೀ ವಿವೇಕಾನಂದ ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿದೆ. 2024-25ನೇ ಸಾಲಿನ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ಪ್ರಜ್ವಲ್ ಗೌಡ ಬಹುಮಾನ ವಿತರಣೆ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ದಿನೇಶ್ ಮಾತನಾಡಿ, ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಕ್ರೀಡೆಗಳು ಸಹ ಹೆಚ್ಚಿನ ಆದ್ಯತೆ ನೀಡಬೇಕು. ಶಿಕ್ಷಣ ಮತ್ತು ಕ್ರೀಡೆ ಎರಡೂ ಸಹ ಸಮವಾಗಿ ಸ್ವೀಕರಿಸಿ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ಯಶಸ್ಸಿನ ಕ್ರೀಡಾಪಟುವಾಗಿ ಹೊರಹೊಮ್ಮಿ ಪೋಷಕರಿಗೆ ಹಾಗೂ ಶಾಲೆಗೆ ಕೀರ್ತಿ ತರಬೇಕು ಎಂದು ಹೇಳಿದರು. ಎಲ್ಲ ವಿದ್ಯಾರ್ಥಿಗಳು ಪ್ರತಿದಿನ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ದೈಹಿಕ ಹಾಗೂ ಮಾನಸಿಕ ಸದೃಢತೆಯನ್ನು ಕಾಣಬಹುದಾಗಿದೆ. ಪ್ರಿನ್ಸಿಪಲರಾದ ವಿಶ್ವನಾಥ್ ಮಾತನಾಡಿ, ಭಾರತ ದೇಶದಲ್ಲಿ ಕ್ರೀಡೆಗೆ ತನ್ನದೇ ಆದ ಮಹತ್ವವಿದೆ. ಅದನ್ನು ನಾವು ಕ್ರಿಕೆಟ್, ಕಬಡ್ಡಿ, ಖೋ-ಖೋ, ಚೆಸ್ ಸೇರಿದಂತೆ ವಿವಿಧ ಕ್ರೀಡೆಯಲ್ಲಿ ಕಾಣಬಹುದಾಗಿದೆ. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಯಾಗಿ ಮೈಗೂಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಯಾರೋ ಬೆಳಿಗ್ಗೆ ಇವತ್ತು ಪ್ರಾಕ್ಟೀಸ್ ಮಾಡಿ ನಾಳೆ ಏನು ಅಚೀವ್ ಮಾಡೋಕ್ಕಾಗಲ್ಲ. ಸುಮಾರು ವರ್ಷದ ಸಾಧನೆ ಅವರ ಎಫರ್ಟು ಆ ಒಂದು ಪ್ರತಿಫಲ ಸಿಗ್ತಾ ಹೋಗ್ತದೆ ನಮಗೆ. ಮತ್ತು ಇನ್ನು ಮೊನ್ನೆ ನಾನು ಯಾವುದೋ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಚೈತ್ರ ಅಂತ ನಮ್ಮ ಮೈಸೂರಿನ ಖೋ-ಖೋದಲ್ಲಿ ನೇಪಾಳದಲ್ಲಿ ನಡೆದಂಥ ಟೂರ್ನಿಮೆಂಟಲ್ಲಿ ಚೈತ್ರ ಅವ್ರ ಹೆಸರು ನಾನು ಕೇಳಿದೆ. ಖೋ-ಖೋ ಅಂತಂದರೆ ನಾವು ಯಾರು ಅಷ್ಟು ಪ್ರಮುಖವಾಗಿ ನಾವು ಅದನ್ನು ಗೇಮ್ಸ್ನ ತಗೋತಿರಲಿಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಪ್ರಸಿದ್ಧರಾಗಿದ್ದಾರೆ ಅಂತ ಅಂದರೆ ಇವತ್ತು ಕ್ರೀಡೆಗಿರೋಂಥ ಮಹತ್ವ ಎಷ್ಟು ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಲವಾರು ಪ್ರತಿಭೆಗಳು ನಮ್ಮ ಕಣ್ಮುಂದಿದ್ದಾರೆ. ಇವತ್ತು ನಾವು ಕ್ರೀಡೆ ಅಂತ ಅಂದರೆ ಬರೀ ಕ್ರಿಕೆಟ್ ಅಂತ ತಿಳ್ಕೊಂಡಿದ್ದೀವಿ. ಯಾರು ಕೇಳಿದ್ರೆ ಹೆಚ್ಚಿನ ಗೇಮ್ ಯಾವುದು ಅಂತಂದರೆ ಕ್ರಿಕೆಟ್ ಅಂತ ಹೇಳ್ತಾರೆ. ಕ್ರಿಕೆಟಲ್ಲಿ ಏನು 11 ಜನದ ಹೆಸರುಗಳು ನಮ್ಮ ಮಕ್ಕಳುಗಳು ಹೇಳ್ತಾ ಹೋಗ್ತಾರೆ. ಆದರೆ ಪ್ರೋ ಕಬಡ್ಡಿ ಅಂತ ಬಂದ ಮೇಲೆ ಕಬಡ್ಡಿಗೆ ಹೆಚ್ಚು ಆದ್ಯತೆ ಸಿಗ್ತಾ ಹೋಯಿತು. ಹೀಗೆ ಹಲವಾರು ಗ್ರಾಮೀಣ ಪ್ರದೇಶದ ಕ್ರೀಡೆಗಳು ಇವತ್ತು ಮುಖ್ಯವಾಹಿನಿ ಬರ್ತಾ ಹೋಗ್ತವೆ. ಮಾನಸಿಕವಾಗಿ ದೈಹಿಕವಾಗಿ ಮಕ್ಕಳು. ಇದೇ ಸಂದರ್ಭದಲ್ಲಿ ಶ್ರೀ ವಿವೇಕಾನಂದ ಅಂತಾರಾಷ್ಟ್ರೀಯ ಶಾಲೆಯ ಅಧ್ಯಕ್ಷರಾದ ದಿನೇಶ್, ಕಾರ್ಯದರ್ಶಿ ಗೀತಾ ದಿನೇಶ್, ಪ್ರಾಂಶುಪಾಲರಾದ ವಿಶ್ವನಾಥ್ ಕೋಳಿವಾಡ, ಸಂಯೋಜಕರಾದ ಬಿಕೆ ಮಂಜುನಾಥ್, ದೈಹಿಕ ಶಿಕ್ಷಕರಾದ ಬಿಕೆ ರಾಘವೇಂದ್ರ, ಗಣೇಶ್ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ಬೋಧಕೇತರ ಸಿಬ್ಬಂದಿಗಳು ಹಾಜರಿದ್ದರು. ಮಂಜುನಾಥ್, IK TV 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.